ಅತ್ತೆ, ರತ್ನನ ಒಂದ್ಸರಿ ಏನು ಎತ್ತ ಅಂತ ಅವಳ ಮನ್ಸಲ್ಲಿ ಯಾವ್ದಾರ ಹುಡುಗ ಇದಾನೋ ಇಲ್ವೋ ಅಂತ ಒಂದ್ಸರಿ ಕೇಳಬೇಕಾಯಿತು ಅತ್ತೆ. ಈಗಿನ ಕಾಲದ ಮಕ್ಕಳು ಎಲ್ಲರೂ ಅದೇ ಮನಸ್ಸಲ್ಲಿ ಏನೋ ಇಟ್ಕೊಂಡಿರ್ತಾರೆ, ಆದರೆ ನಮ್ಮ ಹತ್ರ ಹೇಳ್ಕೊಳಕ್ಕೆ ಹೆದರ್ಕೊಂಡಿರ್ತಾರೆ. ಮೊದಲು ಅವಳ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅಂತ ಚೆನ್ನಾಗಿ ತಿಳ್ಕೊಬೇಕು ಅತ್ತೆ. ಆಮೇಲೆ ಏನು ಎತ್ತ ಅಂತ ಮುಂದಿನ ಮಾತಾಡ್ಬೋದು ಕಣತ್ತೆ. ನೊಂದಿನಿ ಹೇಳಿದ್ದು ಕರೆಕ್ಟೆಯ. ರತ್ನ ಅವಳ ಮನಸ್ಸಲ್ಲಿ ಏನಾರ ಇದೆಯಾ, ಯಾರನ್ನಾರ ಇಷ್ಟಪಡ್ತಾಳೋ ಏನು ಎತ್ತ ಅಂತ ಕೇಳೋದೇನು ತಪ್ಪಲ್ಲ. ಹುಡುಗ ಒಳ್ಳೆಯವನ ಕೆಟ್ಟವನು, ಅವ್ರ ಮನೆ ಎಂಥದ್ದು, ಅವ್ರ ಕುಟುಂಬ ಹೆಂಗೈತೆ ಏನು ಅಂತ ನೋಡ್ಬೋದು ಅಲ್ವಾ. ಅದ್ರ ಬದಲು ಅವಳ ಮಾತನ್ನ ಕೇಳದೆ ಬೇರೆ ಸಂಬಂಧನ ಹುಡುಕಿ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಮಾಡೋದು ತಪ್ಪು ಕಣತೆ. ಏನು ಎತ್ತ ಅಂತ ಎಲ್ಲ ತಿಳ್ಕೊಬೇಕು ಕಣತೆ. ನಂಗೂ ಅದೇ ಕಣೆ, ಅದಕ್ಕೆ ಆಗ್ತಿರೋದು. ಏನು ಅಂತ ನೀವು ಹೇಳ್ಕೊಂತಿಲ್ಲ, ಏನು ಹೇಳ್ಕೊಂತಲ್ಲ, ಭಯ ಪಡ್ತಾವಳಲ್ಲ, ಏನು ಎತ್ತ ಅಂತ ನನಗೆ ಇನ್ನೂ ಗಾಬರಿ ಆಗುತ್ತೆ. ಏನು ಮಾಡೋದು? ನಾನು ಡೈರೆಕ್ಟಾಗಿ ಕೇಳೋಣ ಅಂದ್ಕೊಂಡ್ರೆ ಕೇಳೋಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಅಣ್ಣ ಕೇಳ್ತೀನಿ ಅಂತ ಹೇಳೋನೆ, ಏನು ಕೇಳ್ತಾನ ಅವನಿಗೆ ಬಿಟ್ಟಿದ್ದು. ಆದರೆ ನನ್ನ ಕೈಲಂತೂ ಕೇಳೋಕ್ಕಾಗಲ್ಲ. ಹೆಂಗಂತ ಕೇಳೋಣ ಹೇಳಿ ನೀನೇ. ಅದಕ್ಕೆ ಅವ್ನು ಕೇಳ್ತೀನಿ ಅಂತ ಹೇಳಿ ನಾನು ರಮೇಶ ಹೋಗಿ ಕೇಳ್ಕೊಂಬರ್ಲಿ ಏನು ಎತ್ತ ಅಂತೇನಾದ್ರು ಅವಾಗಾದರೂ ಗೊತ್ತಾಗುತ್ತೆ. ಇಲ್ಲ ಅಂದರೆ ನನಗೂ ತಡ್ಕೊಳಕ್ಕೂ ಆಗಲ್ಲ. ಇದ್ರಾಗ ಅವಳು ಏನು ಹೇಳೋದು ಇಲ್ಲ. ನನಗಂತೂ ಚಿಂತೆ ಆಗೈತೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಏನಾಯ್ತು? ಯಾರಿಗೆ ಜ್ವರ ಬಂದೈತೆ? ಯಾಕೋ ಜ್ವರ ಬಂದೈತಿ ಅಂತಿದ್ರಿ? ಅಯ್ಯೋ ಅಜ್ಜಿ, ಅಯ್ಯೋ ಯಾರಿಗೇನು ಜ್ವರ ಬಂದಿಲ್ಲ. ರತ್ನ ಮದುವೆ ವಿಚಾರ ಮಾತಾಡ್ತಿರೋದು. ಏನು ರತ್ನಂಗೆ ಊಟ ಕೊಡ್ಲಿಲ್ವಾ? ಅಯ್ಯೋ ಯಾಕೆ ಆ ಮಗಿಗೆ ಉಪವಾಸ ಕೆಡಿದ್ರ? ನನ್ನ ಬಂಗಾರದಂತ ನನ್ನ ಮೊಮ್ಮಗಂಗೆ ಯಾಕೆ ಊಟ ಕೊಟ್ಟಿಲ್ಲ? ಯಾಕೆ? ಅದಕ್ಕೆ ಆ ಮಗ ಸೊಪ್ಪಿಗೆದಿದ್ದು ಅನ್ಸುತ್ತೆ. ಯಾಕೆ ಮಗ ಸೊಪ್ಪಿಗೆದಿ ಅಂದರೆ ಹ್ಞೂ ಅಂತ ಒಂದ್ಲವ ಏನು ಅಂತಾನೆ ಕೇಳಿಸ್ಲಿಲ್ಲ. ಆ ಮಗಿಗೆ ಯಾಕೋ ಊಟ ಕೊಡೋಕ್ರಿ ಮೊದಲು ಆ ಮಗ ಅದಕ್ಕೆ ಹೊಟ್ಟಸ್ತು ಮಕ್ಕ ಇಳೆ ಬಿಡ್ಕೊಂಡಿತ್ತು ಅನ್ಸುತ್ತೆ. ಅಯ್ಯೋ ಅಜ್ಜಿ, ಮುದ್ದೆ ಊಟ ಅಲ್ಲ, ಮದುವೆ ಬಗ್ಗೆ ಮಾತಾಡ್ತಿರೋದು ಅಂತ ಹೇಳಿದ್ದು. ಅಯ್ಯೋ ದೇವ್ರೇ. ಏನೇ ಏನು ಮದುವೆ ಊಟನಾ? ರತ್ನಾ, ರತ್ನಾ. ಅಯ್ಯೋ ಅಣ್ಣ ಬಂದ ಅನ್ಸುತ್ತೆ. ಏನು ಮಾಡೋದು? ಅಣ್ಣನೂ ಇದೇ ವಿಷಯ ಕೇಳಕ್ ಬಂದಿದ್ದಾನೆ ಏನೋ ಗೊತ್ತಿಲ್ಲ. ಯಪ್ಪ ಹೆಂಗಪ್ಪ ಈ ವಿಷಯನ ಹೆಂಗಪ್ಪ ಮುಚ್ಚಿಡೋದು ಮನೆಯವ್ರ ಹತ್ರ ಎಲ್ಲ? ಮೊದ್ಲೋಗು ಬಾಗ್ಲ ತೆಗಿಬೇಕು, ಇಲ್ಲಾಂದ್ರೆ ಅದಕ್ಕೂ ಏನಾದ್ರು ಕಾರಣ ಕೇಳ್ತಾನೆ. ನೋಡು ರತ್ನ, ಅಮ್ಮ ಎಲ್ಲರ ಮುಂದೆನೂ ನಿನ್ನೇನು ಕೇಳಲ್ಲ. ನಾನು ಅಣ್ಣನಾಗಿ ನಿನ್ನ ಮೇಲೆ ಒತ್ತಡನೂ ಹಾಕಲ್ಲ. ಆದರೆ ನೀನು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದೀಯ ಅನ್ನೋದಂತೂ ನನಗೆ ಗೊತ್ತೈತೆ. ನನಗೆ ಏನು ಹೇಳೋ ಅಂತ ಇದೆಯೋ ಏನಾಯ್ತೋ ಅದನ್ನೇ ಹೇಳ್ಬಿಡು. ಯಾರಾದರೂ ಸರಿ, ಏನೇ ವಿಷಯ ಆದರೂ ಸರಿ, ಮೊದಲು ನಾನು ಕೇಳ್ತೀನಿ. ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಸರಿನಾ? ಏನಿದೆಯೋ ಅದನ್ನ ಹೇಳ್ಕೊಂಬಿಡು. ನೀನು ಏನು ಅಂತ ಏನು ಮುಚ್ಚಿಡಕ್ಕೆ ಹೋಗಬೇಡ. ನಿನ್ನ ಮಕ ನೋಡ್ತಾನೆ ಇದ್ದೀನಿ, ಮೊನ್ನೆಯಿಂದನೂ ಯಾಕೆ ಮಕ ಸಪ್ಪಗೆ ಮಾಡ್ಕೊಂಡಿದ್ಯಾ? ಯಾಕವ ಏನಾತ ಅಂತ ಅನ್ನೋದು ಹೇಳವ. ನೀನು ಹಿಂಗೆ ಮಕ ಸಪ್ಗ ಮಾಡ್ಕೊಂಡಿದ್ರೆ ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಕಣವ. ಏನು ಎತ್ತನಾದರೂ ಹೇಳಿದ್ರೆ ಚೂರು ಏನು ಅಂತಂದ್ರೆ ತಿಳ್ಕೊಂಡ್ರೆ ಒಂಚೂರು ಮನಸ್ಸಿಗಾದ್ರೂ ಸಮಾಧಾನ ಆಗುತ್ತೆ. ನಾನು ನಿನಗೆ ಒಂದು ವಿಷಯ ಕೇಳಬೇಕು, ಆದರೆ ನೀನು ಮೊದಲು ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು, ಸರಿನಾ? ಇಲ್ಲಾಂದರೆ ನಾನು ಏನು ಕೇಳೋದೇ ಇಲ್ಲ. ನೀನು ನನ್ನ ತಂಗಿ, ನಾನ್ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡು ತಪ್ಪು ಸರಿ ಗೊತ್ತಿಲ್ಲ ನಿನಗೆ. ಅದನ್ನ ತಪ್ಪು ಸರಿ ಏನು ಎತ್ತ ಅಂತ ವಿಚಾರಿಸಿ ಅದನ್ನ ಇದು ಸರಿ ಇದು ತಪ್ಪು ಅಂತ ಹೇಳೋದು ನನ್ನ ಕರ್ತವ್ಯ. ಹಂಗಾಗಿ ನಾನು ಕೇಳ್ತಾ ಇರೋದು. ಏನು ಅಂತನಾದರೂ ಹೇಳಿದರೆ ಮನೆಯಲ್ಲೆಲ್ಲ ನಿಂತ್ಕೊಂಡು ಏನು ಎತ್ತ ಅಂತ ಎಲ್ಲರೂ ನಿರ್ಧಾರ ಮಾಡ್ಬೋದು. ಏನೋ ನೋಡಿದ್ಲಲ್ಲ ಮೊಬೈಲಿಗೆ, ಏನು ನೋಡಿರ್ಬೋದು? ರತ್ನ, ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ಅದು ರತ್ನ, ನೀನೇ ಎದ್ರಕ್ಕೆ ಏನು ಹೋಗ್ಬೇಡ. ನಾನೇನು ತಪ್ಪಾಗೇನು ಅರ್ಥ ಮಾಡ್ಕೊಳಲ್ಲ. ಆದರೆ ನೀನು ಇಷ್ಟು ದಿನ ಮನಸ್ಸಲ್ಲಿ ಇಟ್ಕೊಂಡಿರೋ ವಿಷಯ ಈಗ ನನಗೆ ಗೊತ್ತಾಯಿತು. ಆಗ ಆ ಹುಡುಗ ಏನು ಮಾಡ್ತಾನೆ, ಯಾವ ಊರು, ಎಲ್ಲವನು ಅಂತ ಎಲ್ಲ ಹೇಳು. ಅದು ಅಣ್ಣ, ಅವರು ನನ್ನ ಕಾಲೇಜ್ನಲ್ಲೇ ಓದ್ತಾ ಇದ್ರು. ಆದರೆ ಅವ್ರು ನನಗಿನ ಸೀನಿಯರ್. ಮೊದಲು ನನ್ನ ಸ್ನೇಹ ಮಾತ್ರ ಇತ್ತು, ಆಮೇಲೆ ನನಗೆ ಅವ್ರಿಗೂ ಇಷ್ಟ ಆದರು. ಅವನಿಗೂ ನನ್ನ ಮೇಲೆ ಇಷ್ಟ ಇದೆ. ಆದರೆ ನಾನು ಈ ವಿಷಯನ ಮನೇಲಿ ಯಾರಿಗೂ ಹೇಳಿಲ್ಲ ಅಣ್ಣ. ಅವ್ವ ಕೇಳಿದ್ರಲ್ಲ, ಹೇಳ್ಬೇಕಿತ್ತು. ಯಾಕೆ ನೀನು ಮುಚ್ಚಿಟ್ಟಿದ್ದು? ಅಮ್ಮ ನಿನ್ನ ಅಷ್ಟೊಂದು ಇಷ್ಟಪಟ್ಟು ನಿನಗೇನು ಆಗಬಾರ್ದು ಅಂತ ಅಷ್ಟೊಂದು ಕೇಳಿದ್ರಂತೆ. ಏನು ಹೇಳ್ದಂಗೆ ಮುಚ್ಚಿಟ್ರೆ ಅದು ತಪ್ಪಲ್ವಾ? ಹೇಳ್ಬೇಕಿತ್ತು ಅಣ್ಣ. ನನಗೆ ಭಯ ಆಯ್ತಣ್ಣ, ಅಪ್ಪ ಏನು ಅಂದ್ಕೊಂತಾರೋ, ಅಮ್ಮಂಗೆ ಬೇಜಾರಾಗುತ್ತೆ. ನೀವು
ಮತ್ತೆ ಸುರೇಶ್ ಅಣ್ಣ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಅಂತ ಅದಕ್ಕೆ ಯಾರಿಗೂ ಹೇಳಲಿಲ್ಲ. ರತ್ನ, ನೀನು ಯಾರನ್ನ ಇಷ್ಟಪಡ್ತಿದ್ದಿ ಅಂತ ಗೊತ್ತಾದ ತಕ್ಷಣನೇ ನಾನು ನಿನ್ನನ್ನು ತಪ್ಪು ಅಂತ ಹೇಳಲ್ಲ. ಆದರೆ ಒಂದು ವಿಷಯ ಮುಖ್ಯ, ಅವನು ನಿನ್ನ ಮದುವೆ ಆಗೋಕ್ಕೋಸ್ಕರ ಜವಾಬ್ದಾರಿ ತೆಗೆದುಕೊಳ್ಳುವ ಮನಸ್ಸು ಇಟ್ಕೊಂಡಿದ್ದಾನ ಅಂತ ಅವನ ಮನೆಯವ್ರಿಗೆ ಈ ವಿಷಯ ಗೊತ್ತಾ ಅಂತ ತಿಳ್ಕೊಬೇಕಲ್ವಾ. ಮುಂದೆ ಏನು ಮಾಡ್ತಾನೆ, ನಿನ್ನ ಯೋಗ್ಯತೆ ಅಂತಲ್ಲ, ಅವನಿಗೆ ಜವಾಬ್ದಾರಿ ಇದೆಯೋ ಇಲ್ವಾ ಅಂತ ತಿಳ್ಕೊಬೇಕಲ್ವಾ. ಸುಮ್ಮನೆ ಇಷ್ಟಪಟ್ಟ ತಕ್ಷಣ ನಾವು ಮದುವೆ ಮಾಡೋಕ್ಕೂ ಆಗಲ್ಲ ಅಲ್ವಾ. ಹಿಂದೆ ಮುಂದೆ ನೋಡಬೇಕು, ಏನು ಎತ್ತ ಅವ್ರ ಮನೆಯವ್ರಂತರು ಏನು ಅಂತ ಎಲ್ಲ ತಿಳ್ಕೊಬೇಕಲ್ವಾ. ಆಮೇಲೆ ಮುಂದೆ ನಿರ್ಧಾರ ಮಾಡಬೇಕು. ಇಷ್ಟಪಟ್ಟ ತಕ್ಷಣ ಎಲ್ಲನೂ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವ್ರ ಮನೇಲೆ ನಿಮ್ಮಿಬ್ರು ವಿಷಯ ಗೊತ್ತಾ? ನಿಮಗೆ ನನ್ನ ಮೇಲೆ ಇಷ್ಟ ಇದೆ ಅಣ್ಣ, ಆದರೆ ಅವನು ಮನೆಯವ್ರ ಹತ್ರ ಯಾರ ಹತ್ರನೂ ಇನ್ನೂ ಹೇಳಿಲ್ಲ. ಅದಕ್ಕೆ ನಾನು ಎದುರುತ್ತಿರೋದು. ಇಷ್ಟ ಇರೋದು ಒಂದು ವಿಷಯ, ಜೀವನ ಪೂರ್ತಿ ನಿಲ್ಲೋದು ಇನ್ನೊಂದು ವಿಷಯ. ನನ್ನ ತಂಗಿ ನಿನ್ನ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡುವ ಯಾವ ವಿಷಯ, ಯಾವುದೇ ನಿರ್ಧಾರಕ್ಕಾದರೂ ನಾನು ಒಪ್ಪಲ್ಲ. ಅಣ್ಣ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ, ಆದರೆ ಅವನು ಮನೆಯವ್ರನ್ನೆಲ್ಲ ಎದುರಿಸಿ ಧೈರ್ಯ ಮಾಡ್ತಾನೋ ಇಲ್ವೋ ನನಗೊಂದು ಗೊತ್ತಾಗ್ತಿಲ್ಲ ಅಣ್ಣ. ಆದರೆ ಅವನು ನನ್ನನ್ನು ತುಂಬಾ ಇಷ್ಟಪಡ್ತಾನೆ, ನಾನು ಕೂಡ ಅವನ್ನ ತುಂಬಾ ಇಷ್ಟಪಡ್ತೀನಿ. ಅದಕ್ಕೇ ಅಮ್ಮ ಮದುವೆ ಮಾಡ್ಕೊ ಅಂದ ತಕ್ಷಣ ಮನ್ಸಿಗೆ ಬೇಜಾರಾಯಿತು, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದೆ ಅಷ್ಟೇ. ಸರಿ, ಹಾಗಾದರೆ ಅವನ ಮನೆ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಅವನ ಮನೆಯವ್ರು ಯಾರು, ಅವನ ಜವಾಬ್ದಾರಿ ಏನು, ಮುಂದೆ ಏನು ಮಾಡೋ ಯೋಚನೆ ಇದೆ ಎಲ್ಲ ತಿಳ್ಕೊಳ್ಳೋಣ. ಆಮೇಲೆ ಅಪ್ಪ ಅಮ್ಮನಿಗೆ ಹೇಳೋಣ. ಆದರೆ ಒಂದು ಮಾತು, ಇದು ನಮ್ಮಿಬ್ಬರ ನಡುವೆ ಮಾತ್ರ ಇರಬೇಕು. ಈ ವಿಷಯ ಯಾರ ಮುಂದೆನೂ ಹೇಳ್ಬಾರ್ದು. ಸಮಯ ಬಂದಾಗ ಮನೆಯವ್ರ ಮುಂದೆ ನೇರವಾಗಿ ನಾನು ಮಾತಾಡಬೇಕು, ಸರಿನಾ? ಮೊದಲು ಹಿಂಗೆ ನಿನ್ನ ಮಕ ಹೇಳಬೇಡದ ಕಮ್ಮಿ ಮಾಡು. ಮೊದಲು ನೀನು ಮಕ ಹೇಳಿಬಿಡ್ದಲೆ ಮನಸ್ಸಿಗೆ ಎಲ್ಲರಿಗೂ ನಿನ್ನ ಹತ್ರ ಕೇಳ್ಕೊಡಲ್ಲ ಅಷ್ಟೇ. ಮನಸ್ಸಲ್ಲಿ ಎಲ್ಲರ ಮನಸ್ಸಲ್ಲೂ ಇರುತ್ತೆ. ನೀನು ಅಂದರೆ ಎಲ್ಲರಿಗೂ ಇಷ್ಟ ಅಂತ ಗೊತ್ತು ತಾನೆ. ನೀನು ಹಿಂಗೆ ಮಕ ಹೇಳಬೇಡ್ಕೊಂಡ್ರೆ ಎಲ್ಲರಿಗೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನೀನು ಹಿಂಗೆ ಮಕ ಹೇಳ್ಕೊಬೇಡ, ಮುಂಚೆ ಹೆಂಗಿದ್ದು ಹಂಗಿರು. ಸರಿ ಅಣ್ಣ, ಅದೇ ಅಮ್ಮಂಗೆ ಈಗಲೇ ಏನು ಹೇಳ್ಬೇಡ ಕಣಣ್ಣ. ಯಾರಿಗೂ ಏನು ಹೇಳಲ್ಲ ಅಂತ ಹೇಳಿದ್ದೀನಿ, ಆದರೆ ತುಂಬ ದಿನನೂ ಮುಚ್ಚಿಡೋಕ್ಕೂ ಆಗಲ್ಲ. ಸಮಯ ಸಂದರ್ಭ ನೋಡ್ಕೊಂಡು ಹೇಳಲೇಬೇಕಾ ಪರಿಸ್ಥಿತಿನೂ ಬರುತ್ತೆ. ಇಲ್ಲೇ ಕೂತ್ಕೋಬೇಡ. ಯಾರಿಗೂ ಹೇಳ್ಬೇಡ ಅಂತ ಬೇರೆ ಹೇಳ್ತೀಯ. ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ. ಬಂದು ಹೊರಗಡೆ ಕೂತ್ಕೊಂಡು ಏನು ಎತ್ತ ಅಂತ ಎಲ್ಲರ ಜೊತೆ ಖುಷಿಯಾಗಿದ್ರೆ ಅವ್ರ ಮನಸ್ಸಿಗೂ ಹಾಳಾಗುತ್ತೆ, ಸರಿನಾ? ರಮೇಶ, ಅಯ್ಯೋ ಇಷ್ಟು ತನಕ ಕಾಯ್ತಿದ್ದೆ ಕಣಪ್ಪ. ಏನಂದ್ಲು ರತ್ನ? ಇಷ್ಟು ತನಕ ಮಾತಾಡ್ತಿದ್ರಲ್ಲ, ಏನಂತ ಮಾತಾಡಿದ್ಲು? ನನಗಂತೂ ಜೀವ ಡವಡವನೇ ಅಂತಿತ್ತು. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಏನು ಮಾತಾಡ್ತಾನೋ ಏನೋ ಅಂತ. ಏನಂದ್ಲಪ್ಪ? ನಮ್ಮವ್ವ ಹೆಂಗೆ ಕೈತವಳೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಿಜ ಹೇಳ್ಬಿಡ್ಲಾ? ಬೇಡ ಬೇಡ. ಅಯ್ಯೋ ಏನಿಲ್ಲ ಕಣವ, ಅವಳಿಗೆ ಸ್ವಲ್ಪ ಸಮಯ ಬೇಕಂತ ಅಷ್ಟೇ. ಈಗ ಅವಳನ್ನ ಏನು ಕೇಳೋಕ್ಕೋಗ್ಬೇಡ. ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡು. ನೀನು ಕೇಳ್ತಾ ಇದ್ರೆ ಇನ್ನೂ ಮನಸ್ಸಿಗೆ ಬೇಜಾರು ಮಾಡ್ಕೊತಾಳೆ, ಸರಿನಾ? ಅವಳಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಕಣಣ್ಣ, ನನಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ ಅಂತ ಹೇಳಿದ್ಲು ಅಷ್ಟೇ. ಸರಿ ಕಣಪ್ಪ ರಮೇಶ, ಆದರೆ ನನ್ನ ಮಗಳ ಮನಸ್ಸಲ್ಲಿ ಏನಾದರೂ ನೋವಿದೆ ನನಗೆ ಹೇಳ್ಕೊಂಡ್ರೆ ಒಂಚೂರು ಮನಸ್ಸು ಆಗರಾಗುತ್ತೆ. ಅವಳು ಒಬ್ಬಳೇ ಅದನ್ನ ಒತ್ಕೊಂಡ್ರೆ ನನಗೂ ಒಂಚೂರು ಬೇಜಾರಾಗುತ್ತೆ. ಏನು ಮಾಡೋದಪ್ಪ, ಅವಳ ಮಕ್ಕ ಇಳೆ ಬಿಡ್ಕೊಂಡ್ರೆ ನನ್ನ ಕೈ ನೋಡೋಕ್ಕಾಗಲ್ಲ. ಏನು ಎತ್ತ ಅಂತ ತಿಳಿದ್ರೆ ಒಂಚೂರು ಮನಸ್ಸು ಆಗರಾಗುತ್ತೆ. ಈಗ ಹೇಳಿದ್ಯಲ್ಲ ಬಿಡು, ಮತ್ತೇನು ಚಿಂತೆ ಮಾಡಕ್ ಹೋಗಲ್ಲ. ಅವಳು ಮುಂಚೆ ಹೆಂಗಿದ್ಲು ಅಂತ ನಿಂಗೆ ಗೊತ್ತಲ್ಲ, ಎಲ್ಲರ ಜೊತೆ ಖುಷಿಯಾಗಿ ನಗ್ನಕ್ಕಂತ ಎಲ್ಲರ ಜೊತೆ ಮಾತಾಡ್ಕೊಂಡಿದ್ಲು. ಒಂದೇ ಸರಿ ಇಳೆ ಬಿಟ್ಕೊಂಡ್ರೆ 3 ದಿನದಿಂದ ನೋಡ್ತಾನೆ ಇದ್ದೀನಿ ಹೆಂಗೆ ಮನ್ಸು ಐತೆ ಅಂತ, ಅವಳ ಮಕ್ಕ ಹೆಂಗೆ ಇಳೆ ಬಿಟ್ಕೊಂಡಳೆ ಅಂತ. ಅದಕ್ಕೆ ಕೇಳಿದೆ ಕಣಪ್ಪ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ. ಈ ಕಥೆಯನ್ನು ಮುಂದುವರಿಸೋಣ.